ಇಳಿಸೋ ಪ್ಲಾನ್ ಇರಲಿಲ್ಲ. ಬ್ರಿಕ್ಸ್ಟನ್ದು ಗಾಡಿ ಬಿಟ್ಟಿದ್ದಾರೆ 500cc ಮತ್ತು ಒಂದು 1200cc. ಅದು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಮೋಟೋ ಹೌಸಲ್ಲೇ ಇದನ್ನು ಕೊಟ್ಟಿರೋದು ಇವರು. ಸೊ ಯು ಕ್ಯಾನ್ ಸಿ ಗಾಡಿ ನಮ್ಮ KTMದು ಸ್ಪಿಟ್ಸ್ ಬಿಲ್ಲೆ ಥರ ಇದೆ. ಇದರಲ್ಲೂ ಒಂದು ಸ್ಕ್ರಾಂಬ್ಲರ್ ಇದೆ, ಒಂದು ನಾರ್ಮಲ್ ಇದೆ. ಅರ್ಬನ್ ಕ್ರೂಸರು ಏನು ಹೇಳ್ತಾರಪ್ಪ ಇದಕ್ಕೆ, ರೆಟ್ರೋ ಬೈಕು. ನೋಡೋಣ ಒಂದ್ಸಲ ಪ್ರೈಸ್ ವಿಚಾರಿಸೋಣ. ಕ್ರೋಮ್ವೆಲ್ ಇಟ್ಟಿಲ್ಲ ನೀವು ಇಲ್ಲಿ. ಸೊ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ VLF ಗಾಡಿಗಳು, ಎಲೆಕ್ಟ್ರಿಕ್ ಗಾಡಿಗಳು. ಆಮೇಲೆ ಬ್ರಿಕ್ಸ್ಟನ್ದು ಮೋಸ್ಟ್ ಬ್ಲೂಮಿಂಗ್ ಈಗ ಗಾಡಿ, ನೆನ್ನೆ ರಿವ್ಯೂ ಮಾಡ್ತಾಯಿದ್ರು, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಆ ಗಾಡಿನೂ ಇಟ್ಟಿದ್ದಾರೆ ಇಲ್ಲಿ. ಇದು ಡಿಸ್ಟ್ರಿಬ್ಯೂಟರ್ ಹೆಸರು ಮೋಟೋ ಹೌಸ್. ಓಕೆ, ನಾವು ಈಗ ಟ್ರಿಯಮ್ತು ಸ್ಕ್ರಾಂಬ್ಲರ್ ನೋಡ್ಕೊಂಬಂದ್ವಲ್ಲ, ಸೊ ಅದೇ ಥರ 2 ಕ್ಯಾಟಗರಿ ಇದೆ. ನೋಡೋಣ ಪ್ರೈಸಿಂಗ್ ವಿಚಾರಿಸ್ಬಿಟ್ಟು. ಆದರೆ ಸರ್ ಇದು ಸರ್ವಿಸ್ ಸೆಂಟ್ರ್ ಅಲ್ಲ? ಸರ್ವಿಸ್ ಸೆಂಟರ್ ಇಲ್ಲ, ಬೇರೆ ಕಡೆ ಇಲ್ಲ. ಬೇರೆ ಕಡೆ ಇಲ್ಲ, ಇದೇ ಫಸ್ಟ್ ಸರ್ವಿಸ್ ಆಲ್ಸೋ ಅವೈಲೇಬಲ್ ಇಯರ್. ಸೊ ಜಯನಗರಲ್ಲಿ ನನಗೊಂದು ಆಸೆ ಇದೆ, ಒಂದು 1200cc ಒಂದು ಗಾಡಿ ಇಳಿಸ್ಬೇಕು ಅನ್ನೋದು. ಸ್ನೇಹಿತರೆ ನೋಡಿ, 1200cc ಗಾಡಿ, ಕ್ರೋಮ್ವೆಲ್ 1200 ಅಂತ ಇಳಿಸಿದ್ರೆ ಇಂಥ ಗಾಡಿ ಇಳಿಸ್ಬೇಕು. ನಾನು ಅದೇ ಡಾಮಿನಾರ್ಗೆ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ನಲ್ಲ, ನನಗೆ ಈ ಥರ ರೆಟ್ರೋ ಗಾಡಿನೇ ಇಷ್ಟ. ನನ್ನ ವೈಫ್ಗೂ ಇದ್ರದ್ದು ವೀಡಿಯೋ ತೋರಿಸ್ತಾ ಇದ್ದೆ, ತುಂಬ ಇಷ್ಟಪಟ್ಲು. ನೋಡೋಣ ಇದ್ರದ್ದು ಪ್ರೈಸಿಂಗ್ ಎಲ್ಲ ಒಂದು ಸಲ ಮೇಲ್ಗಡೆ ಹೋಗ್ಬಿಟ್ಟು ಮಾತಾಡ್ತೀನಿ. ಆಮೇಲೆ 500ಅಲ್ಲಿ 2 ವೇರಿಯಂಟ್ ಇದೆಯಲ್ಲ ಸರ್, ಏನಾದ್ರೆ ಹೆಸರು? 500X ಅಂತ ಮತ್ತು 500XC ಅಂತ. ಒಂದು ಸ್ಕ್ರಾಂಬ್ಲರು, ಇನ್ನೊಂದು ಮಾಮೂಲಿ ರೆಟ್ರೋ. ಸೊ ಅದರದ್ದು ಒಂದು ಸಲ ಹೈಟ್ ಚೆಕ್ ಮಾಡೋಣ. ಸರ್ವಿಸ್ ಸೆಂಟರ್ ಈಗ ಸದ್ಯಕ್ಕೆ ಇದೊಂದೇ ಇರೋದಾ? ಇಂಡಿಯಾಸ್ ಫಸ್ಟ್ ಶೋರೂಮ್. ಒಂದು ಸಲ ಎಕ್ಸಾಸ್ಟ್ ಚೆಕ್ ಮಾಡ್ಬೋದಾ? ಡ್ಯುಯಲ್ ಸಿಲಿಂಡರ್ ಅಲ್ಲ ಇದು? ನೋಡಿ ಸ್ನೇಹಿತರೆ, ಫಿನಿಶಿಂಗ್ ಎಲ್ಲ ಎಷ್ಟು ಕ್ರೇಜಿ ಆಗಿದೆ. ಬೆಂಕಿ ಒಳ್ಳೆ ಸೂಪರ್ ಬೈಕ್ ಫೀಲಿಂಗ್ ಇದು. ನೋಡಿ ಇದೊಂಥರ ಚೆನ್ನಾಗಿದೆ, ಡಿಜಿಟಲ್ ಪ್ಲಸ್ ಅನಲಾಗ್. ಅಂದರೆ ಡಿಜಿಟಲ್ ಮೀಟ್ರೆ ಬಟ್ ಅನಲಾಗ್ ಸ್ಟೈಲಲ್ಲಿ ಕೊಟ್ಟಿದ್ದಾನೆ. ಒಂದು ಸಲ ನಾವು ಇದು ಯಾವ ಕಂಟ್ರಿ ಸರ್? ಬ್ರಿಟಿಷಾ? ಆಸ್ಟ್ರಿಯನ್. ಓಕೆ, ನಮ್ಮ KTMದೇ ಸೇಮ್. ಕೂತ್ಕೊಂಡು ನೋಡ್ಬೋದು ಒಂದ್ಸಲ ಲೈಟು. ಪರ್ಫೆಕ್ಟಾಗಿ ಫ್ಲ್ಯಾಟ್ ಫುಟ್ ಆಗ್ತಿದೆ. ಎಷ್ಟಿದೆ ಸರ್? 800 mm ಸೀಟ್ ಐಟು? 800. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಹೀಟ್ ಹೊಡೆಯುತ್ತಲ್ಲ ಇಲ್ಲಿ. ಈ ನಮ್ಮ ಇಂಟರ್ಸೆಪ್ಟ್ರಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಇಲ್ಲಿ ಕಾಲು ಇಟ್ಕೊಂಡಾಗ ಹೆವಿ ಹೀಟ್ ಹೊಡೆಯುತ್ತೆ. ಇವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೆಕ್ಯಾನಿಸಮ್. ಇಲ್ಲಿಂದ ಔಟ್ಲೆಟ್ ಕೊಟ್ಟಿದ್ದಾನೆ. ಇದು ಆನ್ ರೋಡ್ ಎಷ್ಟಾಗುತ್ತೆ ಸರ್? 10,50,000. 10,50,000. ಓಕೆ. ಏನಾದರೂ ಐಡಿಯಾ ಇದೆಯಾ ಸರ್ವಿಸಲ್ಲಿ ಒಂದು ಅಂದಾಜು ಎಷ್ಟು ಬೀಳ್ಬೋದು? 16,000 ಬರ್ಬೋದು ಪ್ರತಿ ಸರ್ವಿಸ್ಗೆ. ಎಷ್ಟು ರೇಂಜ್ಗೆ? ಪ್ರತಿ ಸರ್ವಿಸ್ಗೆ ಅಂತಲ್ಲ, ಮಿನಿಮಮ್ 16. ಮಿನಿಮಮ್ 16 ಅಂದರೆ ಎಷ್ಟು ಕಿಲೋಮೀಟ್ರು ಇದು? 8,000 ಕಿಲೋಮೀಟರ್ ಇಲ್ಲ, 8 ತಿಂಗಳಿಗೆ ಒಂದು ಸರಿ. 8,000 ಕಿಲೋಮೀಟ್ರ್ ಇಲ್ಲ, 8 ತಿಂಗಳಿಗೆ ಒಂದು ಸಲ. ಸೊ ಪ್ರಿಟಿ ಮಚ್ ಒಂದು ಕಾರ್ ಮೇಂಟೈನ್ ಮಾಡ್ದಂಗೆ. ಬಟ್ ಮನೇಲೊಂದು ಈ ಥರ ಸೂಪರ್ ಬೈಕ್ ಇಟ್ಟರೆ ಅದೊಂದು ಆಸೆ. ನೋಡೋಣ, ಒಂದು 500X ಒಂದು ಟೆಸ್ಟ್ ರೈಡ್ ತೊಗೊಳ್ಳೋಣ. ಈಗ ನೋಡಿ ಸ್ನೇಹಿತರೆ, ಒಂಥರ ಸ್ಪೆಷಲ್ ಆಗಿದೆ. ಬಟ್ ನನಗೆ ಪ್ರೈಸ್ ಯಾಕೋ ಮಕ್ಕರ್ ಮಾಡಿಬಿಡ್ತಲ್ಲ. 500cc ಗಾಡಿಗೆ 5 ಲಕ್ಷ, ಆಮೇಲೆ 6 ಲಕ್ಷ. ಆಮೇಲೆ ನಾನು ವಿಡಿಯೋಲಿ ನೋಡಿದ ಪ್ರಕಾರ ಇದೆಲ್ಲ ಟ್ಯೂಬ್ ಟೈರ್ಸು. ಸ್ನೇಹಿತರೆ, ಟೆಸ್ಟ್ ರೈಡ್ ತೊಗೋತಾ ಇದ್ದೀನಿ. ಕ್ರಾಸ್ ಫೈರು ಇದು X ತೊಗೋತಾ ಇಲ್ಲ, ಬಿಕಾಸ್ ಇದು ಸೀಟ್ ಹೈಟ್ ಜಾಸ್ತಿ ಇದೆ. ಇದು ಸ್ಕ್ರಾಂಬ್ಲರ್ ವರ್ಷನ್. ಇಂಜಿನ್ ಎಲ್ಲ ಸೇಮು,
1 ಲಕ್ಷ ಅಂದರೆ 60,000 ಇದಕ್ಕೆ ಕಡಿಮೆ, ಇದಕ್ಕೆ ಜಾಸ್ತಿ. ಸೊ ಇದು 7 ಲಕ್ಷ ತನಕ ಆಗುತ್ತೆ. ಇವರು ಹೊಸದಾಗಿ ಶೋರೂಮ್ ಆಗಿರೋದ್ರಿಂದ ಕ್ಯಾಮ್ರಾ ರೆಕಾರ್ಡಿಂಗ್ ಅಲೋ ಇಲ್ಲ ಅಂದರು. ಬಟ್ ಟೆಸ್ಟ್ ರೈಡಿಗೆ ಕೊಡ್ತಾ ಇದ್ದಾರೆ. ವೆರಿ ಕೈಂಡ್ ಪೀಪಲ್, ಅಂದರೆ ಸರ್ವಿಸ್ ಸೆಂಟ್ರಲ್ಲಿ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್. ನೋಡೋಣ ಇದು ಟೆಸ್ಟ್ ರೈಡ್ ಅಂತ ಹೋಗೋಣ. much later. ಗಾಡಿ ಮಾತ್ರ ಸ್ನೇಹಿತರೆ ಪ್ರೈಸಿಗೆ ತಕ್ಕಂಗೆ ಕರೆಕ್ಟಾಗಿದೆ ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಪವರ್ ಇದೆ. ನಾನು ಗೋಪ್ರೋ ಹಾಕ್ಕೊಳಕ್ಕೆ ಕೊಡಲಿಲ್ಲ ಅವರು, ಬಟ್ ಐ ಡೋಂಟ್ ನೋ ಇಷ್ಟು ಒಳ್ಳೆ ಗಾಡಿಗೆ ಏನಕ್ಕೆ ನಾನು ರೈಡಲ್ಲಿ ರಿವ್ಯೂ ಕೊಡೋಕ್ಕಾಗ್ತಿಲ್ಲ ಅಂತ. ಗಾಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಕ್ಲಚ್ ಸ್ವಲ್ಪ ತುಂಬ ಹಾರ್ಡಾಗಿದೆ ಅನ್ನಿಸ್ತು, ಬಟ್ 2 ಕಡೆನೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಹಂಗೆ ಕುಣಿಯುತ್ತೆ, ಹಂಗೆ ಗಾಡಿ ಓಡಿಸ್ತಾ ಇದ್ದಂಗೆ. ಸೂಪರಾಗಿ ಮಾಡಿದ್ದಾರೆ. ಬಟ್ ಟ್ಯೂಬ್ಲೆಸ್ ಟೈರ್ ಇದೆ ಅಂತ ಇವ್ರು ಹೇಳ್ತಿದ್ದಾರೆ. ಬಟ್ ವಿಡಿಯೋಲ್ಲಿ ನಾನು ನೋಡಿದ ಪ್ರಕಾರ ಟ್ಯೂಬ್ಲೆಸ್ ಇಲ್ಲ. ಐ ಡೋಂಟ್ ನೋ, ಕನ್ಫರ್ಮ್ ಮಾಡ್ಕೋಬೇಕು ನಾವು. ಪೆರಲಿ ಟೈರ್ಸು ಸ್ಟಾಕಲ್ಲೇ ಬರುತ್ತೆ. 150 ಸೆಕ್ಷನ್ ರೇಡಿಯಲ್ ಟೈರ್ಸು ಚೆನ್ನಾಗಿದೆ. ಬಟ್ ಏನಾದರೂ ಇದು ಇಂಪೋರ್ಟ್ ಆಗದೆ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋ ಥರ ಆಗಿದ್ರೆ ಪ್ರೈಸಿಂಗು ಗ್ಯಾರಂಟಿ 4 ಲಕ್ಷ ಒಳಗಡೆ, ಅಂದರೆ 370 ನಮ್ಮ ಡಾಮಿನರ್ 400 ಅಥವಾ ರಾಯಲ್ ಎನ್ಫೀಲ್ಡ್ ಹಿಮಾಲಯನೆಲ್ಲ ಇದೆಯಲ್ಲ ಅಷ್ಟಕ್ಕೆ ಬಾಡಿರೋರು. ಸೊ ಅದಕ್ಕೆ ಇಂಪೋರ್ಟ್ ಆಸ್ಟ್ರೇಲಿಯಾದಿಂದ ಆಗ್ತಿರೋದ್ರಿಂದ ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಇದೆ. ನೀವು ಬಂದು ಚೆಕ್ಔಟ್ ಮಾಡ್ಬೋದು. ಸೊ ಗಾಡಿ ಮಾತ್ರ ಓಡ್ಸೋಕ್ಕೆ ತುಂಬ ಚೆನ್ನಾಗಿದೆ. ಆಮೇಲೆ ಇದು ನೋಡಿ, ಟ್ರಿಯಾಂಪಲ್ ಎಷ್ಟು ಕೆಡ್ದಾಗ ಕೊಟ್ಟಿದ್ದ. ಮೀಟ್ರು ಸಿಂಪಲ್ಲು ಬಟ್ ಡಿಜಿಟಲು ಪ್ಲಸ್ ಅನಲಾಗ್ ಇದೆ. ಆಮೇಲೆ ನಾವು ಈ ಥರ ಆಫ್ಟರ್ ಮಾರ್ಕೆಟ್ ಏನು ಕೆಲಸ ಮಾಡಿಸೋದೇ ಬೇಡ, ಅದರಲ್ಲೇ ನಿಮಗೆ ಡಿಸ್ ಚೇಂಬರ್ ಆಚೆನೇ ಕೊಟ್ಬಿಟ್ಟಿದ್ದಾನೆ. ಮಿರರು ಅಷ್ಟೇ ಹೆಸ್ರಿಗೆ ತಕ್ಕಂಗೆ ಚೆನ್ನಾಗಿದೆ. ಈ ಗಾಡಿ ನಿಮ್ಮ ಹತ್ರ ಇನ್ನೂ ಬಂದಿಲ್ಲ ಡಿಸ್ಪ್ಲೇ? ಇಲ್ಲ, ಅದು ನೆಕ್ಸ್ಟ್ ಮಂತೇ ಬರುತ್ತೆ. ಅದು ಫಾರ್ ಇಂಡಿಯಾಗೆ ಓನ್ಲಿ 100 ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾತ್ರ ಇರುತ್ತೆ. 1200X. ಓಕೆ. ಪರ್ ಇಯರ್ 100 ವೆಹಿಕಲ್ಸ್ ಮಾತ್ರ. 100 ಮಾತ್ರ. ಇದಕ್ಕೆ ಆ ಥರ ಏನಿಲ್ಲ ಲಿಮಿಟೇಷನ್? ಅದಕ್ಕಿಲ್ಲ, ಅದು ಸಿಗುತ್ತೆ. ಬಟ್ ಅದಕ್ಕಿಂತ ಇದು ಜಾಸ್ತಿ ಸಿಗಲ್ಲ. ಹೌದು, ಪ್ರೈಸ್ ಅಂತ ಹೇಳ್ಬೋದಷ್ಟೇ. ಬಟ್ ಈ ಲುಕ್ಸು ವೆಹಿಕಲ್ much later. ಗಾಡಿ ಹೋಗ್ಬಿಟ್ಟು ಓಡಿಸ್ಬಿಟ್ಟು ಸ್ನೇಹಿತರೆ ಹುಚ್ಚಾಗ್ಬಿಟ್ಟಿದ್ದೀನಿ ಗುರು, ಹುಚ್ಚಾಗ್ಬಿಟ್ಟಿದ್ದೀನಿ. ಸೊಪ್ಪ ದೇವ್ರೆ, ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಬರಬೇಕು ಗುರು ಇಂಡಿಯಾದಲ್ಲಿ, ಇವ್ರ ಪ್ರೊಡಕ್ಷನ್ ಬರಬೇಕು ಬ್ರಿಕ್ಸ್ಟನ್ ಅವ್ರದ್ದು. ಪ್ರೈಸಿಂಗ್ ನೀವು ನೋಡಿದ್ರಲ್ಲ, ಪ್ರೈಸಿಂಗ್ ಒಂದು ಬಿಟ್ಟರೆ ಗಾಡಿ ಕಂಪ್ಲೀಟ್ ಪ್ಯಾಕೇಜು. ಪ್ರೈಸಿಂಗ್ ನೋಡಿದ್ರಲ್ಲ ನೀವು, 640, 7 ಚಿಲ್ಲರೆ, 10 ಚಿಲ್ಲರೆ, 12 ಚಿಲ್ಲರೆ. ಓಕೆ. ಸೊ ನನಗೆ ಯಾವತ್ತೂ ಒಂದು ಕನಸಿದೆ, ಒಂದು 1000cc ಗಾಡಿ ಇಡಿಸ್ಕೋಬೇಕು ಅಂತ. ಐ ಡೋಂಟ್ ನೋ ದೇವರು ಆ ಶಕ್ತಿ ಕೊಡ್ತಾನ ಅಂತ. ಬಿಕಾಸ್ ಒಂದು ಕಾರ್ ಮೇಂಟೈನ್ ಮಾಡ್ದಂಗೆ, ಅದು ಬೇರೆ ಇದು ಹೊಸದು ಕಂಪನಿ. ಬಟ್ ಅವ್ರು ಹೇಳೋ ಪ್ರಕಾರ ಅಫೋರ್ಡಬಲ್ಲು, ಅಂದರೆ ಇಂಡಿಯಾದಲ್ಲೇ 1000cc ಅಫೋರ್ಡಬಲ್ ಗಾಡಿ. ಹೌದು, 10 ಲಕ್ಷಕ್ಕೆ 13 ಲಕ್ಷ ಮೇಲೇ ಪ್ರತಿಯೊಂದು ಗಾಡಿಗಳೂ. ಸೊ ಬಟ್ ಅದು ನನಗೆ ಅದೇ ಅನ್ನಿಸ್ತಿದೆ. ಮುಂದಕ್ಕೆ ಒಂದು ಸ್ವಲ್ಪ ದಿನ ಆದಮೇಲೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಹೆಂಗೆ ನಡೀತಿದೆ ಈ ಪಾರ್ಟ್ಸ್ ಅವೈಲಬಿಲಿಟಿ, ಮೇಯ್ನು ಆಕ್ಸಿರೀಸು, ಆಮೇಲೆ ಇವ್ರದ್ದು ಸರ್ವಿಸ್ ಸೆಂಟ್ರು ಯಾರು ಎಲ್ಲಿ ಮಾಡ್ತಾರೆ ಅನ್ನೋದು. ಈಗ ಕವಾಸಕಿ ಎಲ್ಲ ಗಾಡಿ ಅಷ್ಟು ಕೊಟ್ಟರು ಸರ್ವಿಸ್ ಸೆಂಟ್ರ್ಗಳಲ್ಲಿ ಅಷ್ಟೊಂದಿದೆ. ಬಟ್ ಇವ್ರದ್ದು ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ ನೋಡಿಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ. ಬಟ್ ನೋಡೋಣ, ಅಲ್ಲಿ ತನಕ ಡಾಮಿನಾರಲ್ಲೇ ಮ್ಯಾನೇಜ್ ಮಾಡೋಣ ಮನೆಯಲ್ಲೂ. ಯಾಕಂದರೆ ಇದು ದೊಡ್ಡ ಫಿನಾನ್ಷಿಯಲ್ ಡಿಸಿಷನ್, ನನ್ನ ಒಬ್ಬನ ಕೈಲೇ ಇಲ್ಲ, ಎಲ್ಲರನ್ನೂ ಒಪ್ಪಿಸ್ಬೇಕು. ಇವೊಂದು ಐ ಆಮ್ ಎ ಮ್ಯಾರಿಡ್, ಸ್ಟಿಲ್ ಎಲ್ಲರಿಗೂ ಇರುತ್ತಲ್ಲ ಅಷ್ಟು ದುಡ್ಡು ಖರ್ಚು ಮಾಡ್ತಿದ್ದೀನಿ ಅಂದಾಗ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಸೊ ಇದಿಷ್ಟೇ ಈ ವಿಡಿಯೋಗೆ. ಐ ಹೋಪ್ ಬ್ರಿಕ್ಸ್ಟನ್ದು ನಿಮಗೆ ಟೆಸ್ಟ್ ರೈಡ್ ತೋರಿಸಿಲ್ಲ ಅಂದರೆ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು ಗಾಡಿ. ಪ್ರೈಸಿಂಗ್ ದಯವಿಟ್ಟು ಬ್ರಿಕ್ಸ್ಟನ್ ಅವ್ರು ಯಾರಾದರೂ ನೋಡ್ತಾ ಇದ್ದರೆ ಆಸ್ಟಿನಿಂದ ಪ್ರೈಸಿಂಗ್ ಒಂಚೂರು ಕಮ್ಮಿ ಇಟ್ಬಿಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಟೇಕ್ ಕೇರ್, ಬಾಯ್.